ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶೇಂಗಾ ಕೃಷಿಯಲ್ಲಿ ಒಂದು ಹೊಸ ಅಲೆ ಎಬ್ಬಿಸಿರೋ ಗಿರ್ನಾರ್ 4 ತಳಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ರೈತರ ಆದಾಯವನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ ಅಂತಾರೆ. ಏನಿದ್ರ ವಿಶೇಷತೆ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಶೇಂಗಾ ಬೆಳೆಯೋರಿಗೆ ಯಾವಾಗ್ಲೂ ಒಂದು ಯೋಚನೆ ಇರತ್ತೆ. ಇಳುವರಿ ಜಾಸ್ತಿ ಬರಬೇಕು, ಆದ್ರೆ ರೋಗಗಳ ಕಾಟ ಇರಬಾರ್ದು, ಖರ್ಚು ಕಡಿಮೆ ಆಗ್ಬೇಕು. ಅಂಥ ಒಂದು ತಳಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಅಂಥದೊಂದು ತಳಿ ಈಗ ಸಾಧ್ಯವಿದೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೇ ಈ ಗಿರ್ನಾರ್ 4. ಇದನ್ನ ಕೇವಲ ಒಂದು ಹೊಸ ತಳಿ ಅನ್ನೋದಕ್ಕಿಂತ ಶೇಂಗಾ ಕೃಷಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತರುವ ಶಕ್ತಿ ಇರೋ ಒಂದು ಅದ್ಭುತ ಅಂತಾನೆ ಹೇಳ್ಬಹುದು. ಸರಿ, ಹಾಗಾದ್ರೆ ಈ ಗಿರ್ನಾರ್ 4 ಬಗ್ಗೆ ಏನೆಲ್ಲ ತಿಳ್ಕೊಳ್ತೀವಿ? ಮೊದಲು ಇದರ ಪರಿಚಯ, ಆಮೇಲೆ ಇದರ ವಿಶೇಷ ಗುಣಗಳೇನು, ಬಿತ್ತನೆಗೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಬೆಳವಣಿಗೆಯ ಹಂತದಲ್ಲಿ ಆರೈಕೆ ಹೇಗೆ, ಹಾಗೆ ಕೊನೆಗೆ ಕೊಯ್ಲು ಮತ್ತು ಗುಣಮಟ್ಟದವರೆಗೂ ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಮೊದಲಿಗೆ ಇದರ ಪರಿಚಯ ಮಾಡ್ಕೊಳ್ಳೋಣ. ಇದು ಶೇಂಗಾ ಕೃಷಿಯಲ್ಲೇ ಒಂದು ಹೊಸ ಯುಗ ಅಂತ ಹೇಳ್ಬೋದು. ಇದನ್ನ 2020ರಲ್ಲಿ ಗುಜರಾತ್ನ ಜುನಾಗಢದಲ್ಲಿರೋ ICAR-DGR ಸಂಸ್ಥೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಗಿರ್ನಾರ್ 4 ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಏನು? ಇದು ಅಧಿಕ ಇಳುವರಿ ಕೊಡ್ಬೇಕು, ಅದರಿಂದ ಬರೋ ಎಣ್ಣೆಯ ಗುಣಮಟ್ಟನೂ ಸೂಪರ್ ಆಗಿರ್ಬೇಕು, ಮತ್ತೆ ಪದೇ ಪದೇ ಕಾಡೋ ರೋಗ ಕೀಟಗಳ ವಿರುದ್ಧ ಹೋರಾಡೋ ಶಕ್ತಿನೂ ಇರ್ಬೇಕು. ಈ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ವಿನ್ಯಾಸಗೊಳಿಸಿರೋ ಒಂದು ಮಾಡರ್ನ್ ಶೇಂಗಾ ತಳಿ ಇದು. ಬನ್ನಿ ಈಗ ಇದರ ಅಸಲಿ ಮ್ಯಾಜಿಕ್ ನೋಡೋಣ. ಅಂದ್ರೆ ಇದರ ಯಶಸ್ಸಿನ ಹಿಂದಿರೋ ಅಂಕಿಅಂಶಗಳು. ಯಾಕಂದ್ರೆ ಮಾತಿಗಿಂತ ಸಂಖ್ಯೆಗಳೇ ಜಾಸ್ತಿ ಸತ್ಯ ಹೇಳ್ತವೆ ಅಲ್ವಾ? ಈ ತಳಿಯ ನಿಜವಾದ ಬೆಲೆ ಗೊತ್ತಾಗೋದೇ ಅದರ ಗುಣಲಕ್ಷಣಗಳಿಂದ. ಇಲ್ಲಿದೆ ನೋಡಿ ಇದರ ಪರ್ಫಾರ್ಮೆನ್ಸ್. ಸರಾಸರಿ ಇಳುವರಿ ಪ್ರತಿ ಹೆಕ್ಟೇರ್ಗೆ ಬರೋಬ್ಬರಿ 3218 kg. ಇನ್ನು ಎಣ್ಣೆಯ ಅಂಶವನ್ನ ನೋಡಿದ್ರೆ ಅಬ್ಬಬ್ಬಾ 53%. ಅಷ್ಟೇ ಅಲ್ಲ, ಇದರಲ್ಲಿ 78.5% ಓಲಿಕ್ ಆಸಿಡ್ ಇರೋದ್ರಿಂದ ಇದರಿಂದ ತೆಗೆದ ಎಣ್ಣೆ ಹೆಚ್ಚು ದಿನ ಹಾಳಾಗದೆ ಉಳಿಯುತ್ತೆ. ಅಂದ್ರೆ ಅಧಿಕ ಇಳುವರಿ ಮತ್ತು ಅತ್ಯುತ್ತಮ ಗುಣಮಟ್ಟ ಎರಡೂ ಒಂದ್ರಲ್ಲೇ ಸಿಗುತ್ತೆ. ಈ ಒಂದು ಸಂಖ್ಯೆನ ಸರಿಯಾಗಿ ಗಮನಿಸಿ. ಪ್ರತಿ ಹೆಕ್ಟೇರ್ಗೆ 4468 kg. ಇದು ಗಿರ್ನಾರ್ 4 ತಳಿಯ ಗರಿಷ್ಠ ಇಳುವರಿ ಸಾಮರ್ಥ್ಯ. ಅಂದ್ರೆ ಸರಿಯಾದ ಆರೈಕೆ ಮತ್ತು ಸೂಕ್ತ ವಾತಾವರಣ ಸಿಕ್ಕರೆ ಈ ಮಟ್ಟದ ಫಸಲು ತೆಗೆಯೋಕೆ ಸಾಧ್ಯವಿದೆ. ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಸರಿ, ಇಳುವರಿ ಆಯ್ತು. ರೋಗಗಳ ಕಥೆ ಏನೋ? ಅಲ್ಲೇ ಇದೆ ಇದರ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಇದಕ್ಕೆ ನೈಸರ್ಗಿಕವಾಗಿಯೇ ರೋಗ ನಿರೋಧಕ ಶಕ್ತಿ ಇದೆ. ಎಲೆಚುಕ್ಕೆ ರೋಗ, ತುಕ್ಕು ರೋಗ, ಕಾಂಡ ಕೊಳೆ ರೋಗದಂತಹ ದೊಡ್ಡ ತಲೆನೋವುಗಳಿಗೆಲ್ಲ ಇದು ಜಗ್ಗೋದಿಲ್ಲ. ಅಷ್ಟೇ ಅಲ್ಲ, ಕೆಲ ಕೀಟಗಳನ್ನು ಸಹ ಇದು ತಡೆಕೊಳ್ಳುತ್ತೆ. ಇದರ ನೇರಾರ್ಥ ಆರೋಗ್ಯಕರ ಬೆಳೆ ಜೊತೆಗೆ ಕೀಟನಾಶಕಗಳ ಮೇಲಿನ ಖರ್ಚು ಕೂಡ ಉಳಿತಾಯ. ಈಗ ಬಿತ್ತನೆ ಮಾಡೋ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನೋಡೋಣ. ಯಾಕಂದ್ರೆ ಅಡಿಪಾಯ ಎಷ್ಟು ಗಟ್ಟಿಯಾಗಿರುತ್ತೋ ಕಟ್ಟಡ ಅಷ್ಟು ಚೆನ್ನಾಗಿರುತ್ತೆ. ಹಾಗೇನೆ ಇಲ್ಲೂ ಕೂಡ. ಗಿರ್ನಾರ್ 4 ತಳಿ ಬೆಳೆಯೋಕೆ ನೀರು ಚೆನ್ನಾಗಿ ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ತುಂಬಾನೇ ಒಳ್ಳೆದು. ಮಣ್ಣಿನ pH ಮಟ್ಟ 5.5ರಿಂದ 7.0ರ ನಡುವೆ ಇರೋದು ಉತ್ತಮ. ಮಣ್ಣಲ್ಲಿ ಕ್ಯಾಲ್ಷಿಯಂ ಮತ್ತು ಸಲ್ಫರ್ ಪೋಷಕಾಂಶಗಳು ಸಾಕಷ್ಟು ಇರಲೇಬೇಕು. ಸಮಯದ ವಿಷಯಕ್ಕೆ ಬಂದ್ರೆ ಖಾರಿಫ್ ಬೆಳೆಗೆ ಜೂನ್ ನವೆಂಬರ್ ಸರಿ. ಅದೇ ನೀರಾವರಿ ಬೇಸಿಗೆ ಬೆಳೆಯಾಡ್ರೆ ಜಾನ್ವರಿ-ಜೂನ್ ಸೂಕ್ತವಾದ ಸಮಯ. ಈ ಮಣ್ಣಿನ pH ಯಾಕೆ ಇಷ್ಟೊಂದು ಮುಖ್ಯ? ಸಿಂಪಲ್ ಆಗಿ ಹೇಳೋದಾದ್ರೆ pH 5.5ರಿಂದ 7.0ರ ನಡುವೆ ಇದ್ದಾಗ ಗಿಡವು ಮಣ್ಣಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನ ಸುಲಭವಾಗಿ ಹೀರ್ಕೊಳ್ಳುತ್ತೆ. ಒಂದ್ವೇಳೆ pH ಇದಕ್ಕಿಂತ ಹೆಚ್ಚು ಕಡಿಮೆ ಆದ್ರೆ ಗಿಡಕ್ಕೆ ಬೇಕಾದ ಆಹಾರ ಸರಿಯಾಗಿ ಸಿಗೋದಿಲ್ಲ. ಆಗ ಅದರ ಬೆಳವಣಿಗೆನೇ ಕುಂಠಿತವಾಗ್ಬಿಡುತ್ತೆ. ಇನ್ನು ಬೆಳೆಯ ನಿರ್ವಹಣೆ ಬಗ್ಗೆ ನೋಡೋಣ. ಬೀಜ ಬಿತ್ತಿದ ಮೇಲೆ ಬೆಳವಣಿಗೆಯ ಹಂತದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸೋದು ಅಂದ್ರೆ ಅದು ನೀರು. ಈ ಟೈಮ್ಲೈನ್ ನೋಡಿ. ಬಿತ್ತನೆ ಮಾಡಿದ 20ರಿಂದ 40 ದಿನಗಳ ನಡುವೆ ಹೂ ಬಿಡೋ ಹಂತ, 40ರಿಂದ 70 ದಿನಗಳ ನಡುವೆ ಕಾಯಿ ಕಟ್ಟೋ ಹಂತ, ಮತ್ತೆ 70ರಿಂದ 100 ದಿನಗಳಲ್ಲಿ ಕಾಯಿ ತುಂಬಿಕೊಳ್ಳೋ ಹಂತ. ಈ 3 ಹಂತಗಳು ಬೆಳೆಯ ಭವಿಷ್ಯವನ್ನೇ ನಿರ್ಧರಿಸುತ್ತವೆ. ಈ ಸಮಯದಲ್ಲಿ ನೀರಿಗೆ ಬರಬಂದ್ರೆ ಇಳುವರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಇಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಇವತ್ತಿನ ಆಧುನಿಕ ತಂತ್ರಜ್ಞಾನದ ಒಂದು ಅದ್ಭುತ ಲಾಭ ಇಲ್ಲಿದೆ ನೋಡಿ. ಹನಿ ನೀರಾವರಿ ಪದ್ಧತಿಯನ್ನ ಬಳಸಿದ್ರೆ ಸುಮಾರು 40ರಿಂದ 50% ನೀರು ಉಳಿತಾಯ ಆಗುತ್ತೆ. ಅಷ್ಟೇನಾ? ಅಲ್ಲ, ಇಳುವರಿ ಕೂಡ 25ರಿಂದ 40% ಹೆಚ್ಚಾಗುತ್ತೆ. ಅಂದ್ರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆ ತೆಗೆಯಬಹುದು. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅದುವೇ ಕೊಯ್ಲು ಮತ್ತು ಗುಣಮಟ್ಟ.
ಒಂದು ಯಶಸ್ವಿ ಕೊಯ್ಲು ಅನ್ನೋದು ಸರಿಯಾದ ಸಮಯ ಮತ್ತು ನಾವು ಬಳಸಿದ ಬೀಜದ ಗುಣಮಟ್ಟ ಎರಡನ್ನೂ ಅವಲಂಬಿಸಿರುತ್ತೆ. ಬೆಳೆ ಕೊಯ್ಲಿಗೆ ಬಂದಿದೆ ಅಂತ ಹೇಗೆ ತಿಳಿಯೋದು? ಇಲ್ಲಿದೆ ಕೆಲವು ಸುಲಭದ ಸೂಚನೆಗಳು. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಹಳೆಯ ಎಲೆಗಳು ಉದುರಲು ಶುರುವಾಗ್ತವೆ, ಕಾಯಿಗಳು ಗಟ್ಟಿಯಾಗ್ತವೆ, ಕಾಯಿಯ ಚಿಪ್ಪಿನ ಒಳಭಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಮತ್ತು ಬೀಜದ ಸಿಪ್ಪೆ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸಾಮಾನ್ಯವಾಗಿ 75-80% ಕಾಯಿಗಳು ಪಕ್ವವಾದಾಗ ಕೊಯ್ಲು ಮಾಡೋದು ಒಳ್ಳೆಯದು. ಕೊನೆಗೆ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಮಾತು, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಉತ್ತಮ ಇಳುವರಿಗೆ ಪ್ರಮಾಣೀಕೃತ ಬೀಜವೇ ಆಧಾರ. ಯಾಕಂದ್ರೆ ನಾವು ಹಾಕೋ ಬೀಜ ಸರಿ ಇದ್ರೆ ಮಾತ್ರ ನಾವು ನಿರೀಕ್ಷೆ ಮಾಡಿದ ಫಸಲು ಸಿಗೋದು. ಪ್ರಮಾಣೀಕೃತ ಬೀಜವೇ ಆ ತಳಿಯ ಶುದ್ಧತೆ ಮತ್ತು ಮೊಳಕೆಯ ಸಾಮರ್ಥ್ಯಕ್ಕೆ ಗ್ಯಾರಂಟಿ. ಹಾಗಾಗಿ ಕೊನೆಯದಾಗಿ ಒಂದು ಪ್ರಮುಖ ಸಲಹೆ: ಬಿತ್ತನೆ ಮಾಡೋ ಮುನ್ನ ಬೀಜಗಳು 70%ಕ್ಕಿಂತ ಹೆಚ್ಚು ಮೊಳಕೆ ಒಡೆಯೋ ಶಕ್ತಿಯನ್ನು ಹೊಂದಿವೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಜೊತೆಗೆ ಬೀಜದಿಂದ ಹರಡೋ ರೋಗಗಳನ್ನ ತಡೆಯೋಕೆ ಪ್ರತಿ ಕೆಜಿ ಬೀಜಕ್ಕೆ 2-3 ಗ್ರಾಂ ಕಾರ್ಬಾಕ್ಸಿನ್ ಮತ್ತು ಥೈರಾಮ್ ಮಿಶ್ರಣದಿಂದ ಬೀಜೋಪಚಾರ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈ ಎಲ್ಲ ಮಾಹಿತಿಗಳನ್ನು ನೋಡಿದ ಮೇಲೆ ಗಿರ್ನಾರ್ 4 ಮುಂದಿನ ಯಶಸ್ವಿ ಬೆಳೆಯಾಗಬಹುದೇ? ಈ ಹೊಸ ತಳಿಯ ಸಾಮರ್ಥ್ಯವನ್ನು ಒಮ್ಮೆ ಪರೀಕ್ಷಿಸಿ ನೋಡೋ ಯೋಚನೆ ಇದೆಯಾ? ಯೋಚಿಸಿ ನೋಡಿ.